ಪುಸ್ತಕ ಪ್ರವಾಸಿಯೊಬ್ಬನ ಅಥವಾ ಬರಹಗಾರನೊಬ್ಬನ ಸೂಕ್ಷ್ಮ ಒಳನೋಟಗಳಿಂದ ಕೂಡಿರಬೇಕು. ಹಂಗೆ ಕೂಡಿದ್ದಾಗ ನಿಮ್ಮ ಅನುಭವ ಪ್ರಪಂಚಕ್ಕೆ ಅದು ಆ್ಯಡಪ್ ಮಾಡುತ್ತೆ. ಸ್ಮಿಥ್ಸೋನಿಯನ್ ಇನ್ಸ್ಟಿಟ್ಯೂಷನ್ಸ್ನವ್ರದ್ದು ತುಂಬ ಮ್ಯೂಸಿಯಮ್ಸ್ ಇದೆ. ವಾಷಿಂಗ್ಟನ್ DC ಅದ್ಭುತವಾದ ಮ್ಯೂಸಿಯಂ, ಒಂದೊಂದು ವಿಚಾರಕ್ಕೆ ಒಂದೊಂದು ಮ್ಯೂಸಿಯಂ ಇದೆ. ವಿಮಾನಗಳು, ಆಗಿನ ಕಾಲದ ತಯಾರಿಕೆಗಳು, ಜನಪದ ಎಲ್ಲ ಒಂದು 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 ಲೈನ್ ಪೂರ್ತಿ ಮ್ಯೂಸಿಯಮ್ಸ್ಗಳಿದ್ದಾವೆ. ಅಷ್ಟು ಅದ್ಭುತ ಮ್ಯೂಸಿಯಮ್ಸ್ಗಳು ನಾನು ಇನ್ನೆಲ್ಲೂ ನೋಡಿಲ್ಲ, ಒಂದೇ ಕಡೆ ಸಿಕ್ಕೊಂದು. ಅಮೇರಿಕಾದಲ್ಲಿ ಅಗಾಧವಾದ ಡೆಸರ್ಟ್ಸ್ ಇದೆ. ಗ್ರ್ಯಾಂಡ್ ಕ್ಯಾನಿಯನ್ ಅಂತಕ್ಕಂಥ ಒಂದು ಪ್ರದೇಶ ಇದೆ. ಗ್ರ್ಯಾಂಡ್ ಕ್ಯಾನಿಯನ್ ಅದು ಅರಿಜೋನಾ ಸ್ಟೇಟ್, ಉಠಾ ಅಂತ ಒಂದು ರಾಜ್ಯ, ಅವುಗಳ ಮಧ್ಯೆ ಬರುತ್ತೆ. ಎಷ್ಟು ಅದ್ಭುತವಾಗಿದ್ದರೆ ಕೊಲರೆಡೋ ನದಿ ಕೊರೆದು 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 ಎಲ್ಲೋ ಆಳದಲ್ಲಿ ಹರಿಯುತ್ತದು. ಆ ಪೆಸಿಫಿಕ್ ಸಮುದ್ರ ಪ್ರಪಂಚದ ಅತ್ಯಂತ ಆಳವಾದ ಸಮುದ್ರ. ಅದರ ಮುಂದೆ ನಿಂತರೆ ಎಂಥದೋ ಒಂದು ವಿಶೇಷ ಅನುಭವ ಆಗುತ್ತಪ್ಪ. ನನಗಂತೂ ಅದಾಗಿದೆ. ಈ ಸಲ ಅದೃಷ್ಟವಶಾತ್ ಅಮೇರಿಕಾ 2 ಅದರಲ್ಲಿ ಚಿತ್ರೀಕರಣ ಮಾಡಿದ್ದೀನಿ. ನಾವು ನೋಡಿದ ಅಮೇರಿಕನ ನಮ್ಮ ನಾಗ್ತಿ ಹೇಳಿ ಸರ್. ಇದನ್ನು ನೋಡಬೇಕು, ಇಂಥದ್ದನ್ನು ನೋಡಬೇಕು. ವೆರಿ ಟ್ರೂ. ನಾವು ಅಮೇರಿಕಾ ಸಾಂಗಲ್ಲಿ ಇಡೀ ಅಮೇರಿಕದ ಭವ್ಯತೆ, ಬ್ಯೂಟಿ ತೋರಿಸ್ತೀವಿ. ಅದೊಂದು ಕಮರ್ಷಿಯಲ್ ಸಿನಿಮಾ ಆಗಿ ನಾವು ಮಾಡ್ತೀವಿ. ಇದು ಇಂಥದ್ದೆಲ್ಲ ಹೇಳೋಕ್ಕೆಲ್ಲ ಅವಕಾಶ ಇರಲ್ಲ.